ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಭಾಳ ಚೆನ್ನಾಗಿದೆ. ಸೂಪರ್ ಒಳ್ಳೆ ಸಿನಿಮಾ ಗುರು, ಒಳ್ಳೆ ಹೀರೋ ಗುರು ಅವನು. ಇಡೀ ಇಂಡಿಯಾದಲ್ಲಿ ಯಾವ ಫಿಲಮ್ಗೂ ಆ ಲೆವೆಲ್ ಮೆಥಡ್ ಯಾವ ಥರ ಇದೆ ಸರ್ ಈ ಜೀವನ. ಮೀಡಿಯಾದವರಾಗಲಿ ಅಥವಾ ಸಮ್ ಕಾಮಿಡಿ ಆಗಲಿ ಯಾವುದೂ ಇಲ್ಲ. ಬಿಲ್ಡರ್ಸ್ ಏನೇ ಆಗಲಿ, ವಿಶ್ವೇಶ್ವರ ಏನು ಮಾಡಿದ್ದಾನೆ ಗೊತ್ತಾ? ಕನ್ನಡ ಮಾಡಿ ಕಟ್ಟಿ ಲೆವೆಲ್ ತೋರಿಸಿದ್ದಾನೆ. ಅದನ್ನು ಕಾಪಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಈ ಫಿಲಮ್ ನೋಡಿ ಕಲಿಬೇಕು. ಭಗೀರಥ ಓಕೆನಾ? ಆಗತ್ತಾ? ಇಂಡಿಯಾ ಮಾಡಿ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ. ಕನ್ನಡದಲ್ಲಿ ಇಂಡಿಸೆಂಟ್ ಅಂತ ತೋರಿಸಿರೋದು. ಏನಂತೀರ ಸರ್? ಯಾರೇ ಆಗಲಿ ಮೀಡಿಯಾದವ್ರು ಕಂಡ್ರೆ ಭಾಳ ಇಷ್ಟಪಡಬೇಕು. ಏನಂತೀರ? ಎಲ್ಲರೂ ಒಳ್ಳೆಯರಾಗಿರ್ಬೇಕು. ಏನಂತೀರ ಸರ್? ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿ ತಗೊಂಡೋಗಿದ್ದಾರೆ. ಡೈರೆಕ್ಷನ್ ಭಾಳ ಸಂಭಾಷಣೆ ಭಾಳ ಚುರುಕಾಗಿದೆ. ಎಲ್ಲೂ ಬೇಜಾರಾಗೋದಿಲ್ಲ, ಚೆನ್ನಾಗಿದೆ. ಯಾಕೇಳಿ ನಿಮಗೆಲ್ಲೂ ಸೇಫ್ ಇಲ್ವಲ್ಲ. ಮತ್ತು ಒಂದು ಅಣೆಕಟ್ಟು ಕಟ್ಟೋ ಬಗ್ಗೆ ಕರ್ನಾಟಕದಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮೂವಿ ಮಾತ್ರ ಆಸಮಾಗಿದೆ, ಖುಷಿಯಾಗಿದೆ. ಚೆನ್ನಾಗಿದೆ. ಕಾವೇರಿ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಹೀರೋ ಬಗ್ಗೆ ಏನು ಅನಿಸುತ್ತೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹಳೆ ಆಕ್ಟರ್ಸ್ಗಳು ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆ ಅವರು ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಫಸ್ಟ್ ಡೇನೇ ಹೌಸ್ಫುಲ್ ಆಗಿದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಇದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತಂತ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಮಿಸ್ ಮಾಡಬೇಡಿ, ವಾಚ್ ಮಾಡಿ ಮೂವಿನ. ನಾವು ನೋಡಿ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಹೀಗೆ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಆನ್ ಸ್ಕ್ರೀನ್ ನಮ್ಮನ್ನು ನಾವು ನೋಡ್ಕೊಳ್ಳೋದು ತುಂಬ ಸ್ಯಾಟಿಸ್ಫೈ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮೀಡಿಯಾದವರ ಕುರಿತು ಮಾಡಿರ್ತಕ್ಕಂಥ ಸಿನಿಮಾ ಏನು ಅನಿಸುತ್ತೆ? ಹೌದು ಸರ್, ಆ್ಯಕ್ಚುಲಿ ನೀವು ನೋಡ್ಬಿಟ್ಟು ಹೇಳಬೇಕು. ಯಾಕಂದ್ರೆ ನಿಮ್ಗಳ ಎಫರ್ಟ್ ಏನಿರುತ್ತೆ, ನಿಮ್ಮ ಕಷ್ಟ ಏನಿರುತ್ತೆ, ಅದೇ ಇವಾಗ ಈ ಸ್ಟೋರಿ ಇರೋದು. ಸೊ ನೀವುಗಳು ರಿವ್ಯೂ ಕೊಡಬೇಕು ಹೇಗಿದೆ ಅಂತ. ನಮಗೆಲ್ಲ ಸ್ಯಾಟಿಸ್ಫೈ ಇದೆ ಸರ್. ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ಬಿಸಿಲು ಚಪ್ಪಾಳೆ ಸೌಂಡು ಹೇಗಿದೆ? ಹಾಂ ಸರ್, ಆ ಸೌಂಡಿಗೆ ಒಂಥರ ಏನೋ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು. ವಿಜಿಲ್ ಸೌಂಡ್ಸ್ ಆಗಿರ್ಬೋದು, ಅವ್ರು ಕಿರ್ಚೋದಾಗಿರ್ಬೋದು. ಸೊ ತುಂಬ ಚೆನ್ನಾಗಿತ್ತು ಶೋ ನೋಡಿದ್ದು ಇವ್ರುಗಳ ಮಧ್ಯ ಕುತ್ಕೊಂಡು. ಎಲ್ಲರೂ ರೆಸ್ಪಾನ್ಸ್ ನೋಡಿ. ಐ ಮೀನ್ ನನ್ನ ಕ್ಯಾರೆಕ್ಟರ್ಗೆ ತುಂಬ ವಿಷಲ್ಸ್ ಎಲ್ಲ ಬರ್ತಾಯಿತ್ತು, ಡೈಲಾಗ್ಸ್ಗೆಲ್ಲ. ನಾನು ರಿಯಲ್ ಲೈಫಲ್ಲಿರೋದು ತುಂಬ ಸಾಫ್ಟು. ಬಟ್ ನಾನು ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್. ಬಟ್ ಎಲ್ರಿಗೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ. ಬಟ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲರ ಫೇಸಲ್ಲಿ ನಾನು ಒಂದು ಸಿನಿಮಾ ನೋಡಿ ಬರುವಾಗ ಒಂದು ಸ್ಯಾಟಿಸ್ಫೈಡ್ ಫೀಲ್ ನೋಡ್ತಾ ಇದ್ದೆ. ಅದು ತುಂಬ ಖುಷಿ ಆಯ್ತು. ಇವನ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅಣ್ಣ ತುಂಬ ಕಷ್ಟಪಟ್ಟು ಮಾಡಿರೋದು ಪಿಕ್ಚರು. ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ. ಎಲ್ಲರೂ ನಾವು ಮಾಡಿದ್ದೀವಿ ಅದಕ್ಕೋಸ್ಕರ. ಭಗೀರಥ ತುಂಬ ಜನ ಎಲ್ಲ ಚೆನ್ನಾಗಿ ಬರ್ತಾಯಿದ್ದಾರೆ ಥಿಯೇಟ್ರಿಗೆ. ಎಲ್ಲರೂ ಬಂದು ಫ್ಯಾಮಿಲಿ ಸೇವಿಂತ ನೋಡಿ. ನಮ್ಮ ಬಾಸು ಬೆಂಕಿ ಜೇಬೇಣ, ನಮ್ಮ ಬಾಸ್ ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಸರ್. ನಮಗೆ 2 ಸಲ ಕಣ್ಣಲ್ಲೇ ನೀರು ಬಂದುಬಿಡ್ತು ಸರ್. ಬೆಂಕಿ ನಮ್ಮ ಬಾಸ್ ಬಗ್ಗೆ ನಾವು ಹೇಳೋಂಗೆ ಇಲ್ಲ. ಜೇಬೇಣ ನಮ್ಮ ಬಾಸು, ಅವ್ರು ಯಾವತ್ತೂ ಚೆನ್ನಾಗಿರ್ಬೇಕು. ನಿಜ, ಅದು ನಮ್ಮ ಖುಷಿ. ನಾವು ಬಯಸೋದೇ ಅದು. ತುಂಬ ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಷ್ಟು ಕಷ್ಟಪಟ್ಟವ್ರೆ ಅಂದರೆ ಒಬ್ರೊಬ್ರು ಕೂಡ ನಿದ್ದೆ, ರಾತ್ರಿ ಊಟ, ಕೆಲಸ, ಕಾರ್ಯ ಅಷ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಲ್ಲರೂ ಅಣ್ಣನಿಗೆ ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗುತ್ತೆ. ಜೇಬಣ್ಣಂಗೆ ಒಳ್ಳೇದಾಗಬೇಕು. ನಾವಷ್ಟೇ. ಅಣ್ಣ ಭಗೀರಥ ಅಂದರೆ ನೋಡಿ ಪಕ್ಕ ಅಭಿಮಾನಿ. ಭಗೀರಥ ಅಚ್ಚಾಕ್ಸಿರಿ ಜಮಾನ ಅಣ್ಣನ ಜೊತೆನೇ. ಅಣ್ಣನೇ ನಮಗೆಲ್ಲ ದೇವರು. ಅವ್ರಿಗೆ ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗುತ್ತೆ. ಅಷ್ಟು ಸಾಕೋಣ ನಾವು ಹೇಳೋದು. ಎಲ್ಲರೂ ಒಳ್ಳೆ ಸಿನಿಮಾ ಕೊಟ್ಟೈತೆ. ಬಂದ್ಬಿಟ್ಟು ಫ್ಯಾಮಿಲೀಸ್ ಅಂತ ಸಿನಿಮಾ ನೋಡಿ ಅಂತ ನಾವು ಕೇಳ್ತೀವಿ. ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೋದು. ತುಂಬ ಚೆನ್ನಾಗಿದೆ. ಖುಷಿ ಆಗ್ತಾಯಿದೆ ಇವತ್ತು. ಎಸ್ಪೆಷಲಿ ಏನು ಇವತ್ತು ಆಡಿಯನ್ಸು ಅವರು ನಮಗೆ ತೋರಿಸ್ತಾ ಇರುವಂಥ ಒಂದು ಪ್ರೀತಿ, ಒಂದು ಸಪೋರ್ಟು, ಒಂದು ಬೆಂಬಲ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಸಿನಿಮಾ ನೋಡ್ತಾ ಇರೋರು ಇಂಟರ್ವ್ಯೂನಲ್ಲಿ ನಮಗೆಲ್ಲ ಸಿಕ್ಕಿದ್ರು. ಭಾಳ ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾಡಿನರಿ ಫೈಟು ಇದೆಲ್ಲ ಭಾಳ ಅಪ್ರಿಷಿಯೇಷನ್ ಸಿಗ್ತಾಯಿದೆ ನನಗೆ. ಬಟ್ ಆದರೂ ಕೂಡ ಸೊಸೈಟಿಗೆ ಒಂದು ಲವರ್ಸ್, ಇವತ್ತು ಲವ್ ಮಾಡುವಂಥ ಯುವ ಜನಾಂಗಕ್ಕೆ
ಒಳ್ಳೆ ಸಂದೇಶ ಇದೆ ಅದು. ಈಗ 50 ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರೇಮಿಗಳಿದ್ದರು, 25 ವರ್ಷದಿಂದ ಯಾವ ರೀತಿ ಪ್ರೇಮಿಗಳಿದ್ದರು, ಇವತ್ತು ಯಾವ ರೀತಿ ಪ್ರೇಮಿಗಳಿದ್ದಾರೆ. ಇವತ್ತು ಮದುವೆ ಆಗ್ತಾರೆ, 2 ವರ್ಷಕ್ಕೆ ಡೈವರ್ಸ್ ಮಾಡ್ತಾರೆ. ಇವತ್ತು ಲವ್ ಮಾಡ್ತಾರೆ, 2 ವರ್ಷಕ್ಕೆ ಲವ್. ಅಂದರೆ ಅಂಥ ಸಿಚುವೇಶನ್ ಜಾಸ್ತಿ ಆಗ್ತಾಯಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಇವತ್ತು ಲವ್ ಮಾಡೋರು ಯಾವ ರೀತಿ ತ್ಯಾಗ ಮಾಡಬೇಕು. ಲವ್ ಅಂದರೆ ಇಟ್ಸ್ ನಥಿಂಗ್ ಬಟ್ ತ್ಯಾಗ, ಸ್ಯಾಕ್ರಿಫೈಸ್ ಇಲ್ಲದೆ ಇದ್ದರೆ ದೇರ್ ಇಸ್ ನೋ ಲವ್ ಅನ್ನುವಂಥ ಮೇಜರ್ ಸಂದೇಶ. ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಮಂತ್ರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಪಾಠ ಇರುವಂಥ ಒಂದು ಒಳ್ಳೆಯ ಸಂದೇಶ ಇದೆ. ಏನೇ ಆದರೂ ಕೂಡ ಯಾವುದಾದ್ರೂ ಒಂದು ಕೆಲಸ ನಾವು ಗುರಿ ಇಟ್ಕೊಂಡ್ರೆ ಜೀವನದಲ್ಲಿ ಆ ಗುರಿ ಸಾಧಿಸೋವರೆಗೂ ಒಂದು ಸಲ ಫೇಲ್ಯೂರ್ ಆಗ್ಬೋದು, 2 ಸಲ ಫೇಲ್ಯೂರ್ ಆಗ್ಬೋದು. ಅದೇ ಧೃತಿಗೆಡದೆ ಮತ್ತೆ ಮತ್ತೆ ಸತತವಾಗಿ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು. ಆ ಮಾಡಿದಾಗಲೇ ಯಶಸ್ವಿ ಕಾಣುತ್ತೆ. ಅದೇ ಭಗೀರಥ. ಸರ್, ಕಾವೇರಿ ಹೋರಾಟದಲ್ಲೂ ಭಗೀರಥ ಆಗಿರ್ತೀರಾ ನಿಜ ಜೀವನದಲ್ಲಿ, ಮತ್ತು ಮೂವಿಲೂ ಭಗೀರಥ ಆಗಿರ್ತೀರಾ, ಅದ್ರ ಬಗ್ಗೆ? ಹೌದು, ನಾನು ಅಲ್ಲಿ ನಮ್ಮ ನಾಡಿನ ನೆಲ ಜಲದ ಬಗ್ಗೆ ನಾವು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆಗಿ ನಾವು ಕಳೆದ ಬಾರಿ ಭಾಳ ಅನ್ಯಾಯ ಆಯಿತು ಕರ್ನಾಟಕಕ್ಕೆ. ಹಾಗಾಗಿ 100 ದಿವಸ ಮೈಸೂರು ಅರಮನೆ ಮುಂದೆ ನಾವು ಸತತವಾಗಿದೆ 100 ಡೇಸ್ ಧರಣಿ ಮಾಡಿದ್ವಿ. ಅದರಲ್ಲಿ ಸಹಸ್ರ ಜನರು ಬಂದು ಪಾಲ್ಗೊಂಡಿದ್ದರು. ಸೊ ಅಂಥದ್ದೇ ಆದಂಥ ಒಂದು ಡೇರಿಂಗ್ ನೇಚರ್ ಇರುವಂಥ ಒಂದು ಪಾತ್ರ. ಹಾಗಾಗಿ ಭಾಳ ಖುಷಿಯಾಯಿತು, ನಮ್ಗೆ ಈಸಿನೂ ಕೂಡ ಆಯಿತು. ಸರ್, ಮೂವಿಗೆ ದೊಡ್ಡ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ರು, ಅವ್ರ ಮನೆತನದ ಬಗ್ಗೆ ಹೇಳಬೇಕು. ಇಡೀ ಕನ್ನಡ ಇಂಡಸ್ಟ್ರಿಯವರು, ಅದು ಎಸ್ಪೆಷಲಿ ದೊಡ್ಡ ಮನೆ ರಾಜ್ಕುಮಾರ್ ಮನೆಯವರು ಮೊನ್ನೆ ಆಡಿಯೋ ರಿಲೀಸ್ಗೆ ಇಡೀ ಫ್ಯಾಮಿಲಿ, ಚಿನ್ನೇಗೌಡರು, ಶ್ರೀನಿವಾಸು ಮತ್ತು ನಮ್ಮ SV ಗೋವಿಂದರಾಜ್ ಅವರು 3 ಜನ ಸಹೋದರರು, ಜೊತೆಗೆ ಲಕ್ಷ್ಮಕ್ಕ ಅವರು ರಾಜ್ಕುಮಾರ್ ಅವ್ರ ಪುತ್ರಿ ಅವರು ಇಡೀ ಸಂಪೂರ್ಣವಾಗಿ ದೊಡ್ಡ ಮನೆ ನಮ್ಮ ಭಗೀರಥ ಪಿಕ್ಚರ್ಗೆ ಆಶೀರ್ವಾದ ಮಾಡಿದ್ದಾರೆ. ಇಂಡಸ್ಟ್ರಿಯವ್ರು ಎಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ. ಅದೆಲ್ಲ ಇದರಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಸಾಂಗ್ಸ್ ಎಲ್ಲ ತುಂಬ ಅಪ್ರಿಷಿಯೇಷನ್ ಬರ್ತಾಯಿದೆ. ಇವಾಗಂತೂ ಆಡಿಯನ್ಸು ತುಂಬ ಭಾಳ ಇಷ್ಟಪಟ್ಟರು. ಭಾಳ ಖುಷಿ ಆಗ್ತಾಯಿದೆ ನನಗೆ. ಇನ್ನು ಮತ್ತೆ ಮುಂದಿನ ಚಿತ್ರಗಳಲ್ಲಿ ನಮಗೆ ನಡೆಸಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಮತ್ತು ಎಂಕರೇಜ್ ಮಾಡ್ತಾ ಇದ್ದಾರೆ ಜನ ಆಡಿಯನ್ಸ್. ಥ್ಯಾಂಕ್ ಯು ಸರ್. ಕರ್ನಾಟಕದ ಕನ್ನಡ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ, ಈ ಭಗೀರಥದ ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ, ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಭಗೀರಥ ಭೈರಪ್ಪ ಗೌಡರು, ರಮೇಶ್ ಗೌಡರು, ಚೇತನ್ ಎಸ್ ರಮೇಶ್ 3 ಜನ ಸೇರಿ ನಿರ್ಮಿಸಿದ್ದೀವಿ. ಈ ಭಗೀರಥ ಅಂದರೆ ಮನೆಯಲ್ಲಿ ಒಂದು ಫ್ಯಾಮಿಲಿಲಿರೋಂಥ ಒಂದು ಕತೆ, ಎಲ್ಲ ಫ್ಯಾಮಿಲಿಯವರು ನೋಡೋಂಥ ಒಂದು ಭಗೀರಥ ಸಿನಿಮಾ. ಏನಾಗಿದೆ ಇವತ್ತಿನ ದಿವಸದಲ್ಲಿ ವಾತ್ಸಲ್ಯ ಕಮ್ಮಿಯಾಗಿದೆ, ಜನಗಳಲ್ಲಿ ಹೊರಗಡೆ ಪ್ರೀತಿ ವಿಶ್ವಾಸ ಕಮ್ಮಿಯಾಗಿದೆ. ಈ ಭಗೀರಥ ಈ ನೋಡಿದ ಮೇಲೆ ಅದೆಲ್ಲ ತುಂಬಿಕೊಳ್ಳೋಂಗಿದೆ. ಅಷ್ಟು ಅದ್ಭುತವಾಗಿ ಬಂಡೆ ಮಹಾಕಾಳಿ ತಾಯಿ ಅಮ್ಮನ ಆಶೀರ್ವಾದದಲ್ಲಿ ನಾವು ಮುಹೂರ್ತ ಮಾಡಿದೋ. ಆ ತಾಯಿ ಆಶೀರ್ವಾದದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ರಾಮ್ ಜನಾರ್ದನ್ ನಿರ್ದೇಶನ ಮಾಡಿದ್ದಾರೆ. ಅವರು ಸುಮಾರು ಒಂದು 2-3 ಕಡೆ ಹೋಗಿ ಈ ಕತೆ ಹೇಳಿದರು. ಅಲ್ಲಿ ಹೇಳಿ ಕಳಿಸಿದರು. ಅಣ್ಣವ್ರ ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಬೆಳೆದಂಥ ಒಂದು ನಿರ್ಮಾಪಕ ಚೇತನ್ ರಮೇಶ್ ಇದ್ದಾರೆ. ಸಿನಿಮಾನ ಭಾಳ ಪ್ರೀತಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ಅಂತ ಕಳಿಸಿದಾಗ ಅವ್ರು ನಮ್ಮ ಹತ್ರ ಬಂದು ಹೇಳಿದ್ರು. ನಾವು ಸುಮಾರು ಬೇರೆ ಕತೆಗಳೆಲ್ಲ ಕೇಳಿದ್ದು. ಈ ಕತೆ ಕೇಳುವಾಗ ನಾವು 3 ಜನ ಪ್ರೊಡ್ಯೂಸರು ಮತ್ತು ಹೀರೋನು ಕೂರಿಸ್ಕೊಂಡು ಕೇಳಿದಾಗ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಇದೆ ಇವತ್ತು ಜನಕ್ಕೆ ಕೊಡಬೇಕು ಅಂಥೇಳಿ ಈ ಕತೆನ ಓಕೆ ಮಾಡ್ದು. ಆ ತಾಯಿ ಆಶೀರ್ವಾದದಲ್ಲಿ ಭಗೀರಥ ಎಲ್ಲ ಥರಕ್ಕೂ ಜನಕ್ಕೆ ಒಂದು ಸಂತೋಷ ತುಂಬುವಂಥ ವಿಷಯ ಇದೆ. ಏನು ಪ್ರೀತಿ ಮಾಡುವಂಥ ಒಂದು ಹುಡುಗ ಹುಡುಗಿ, ಹೀರೋ ಹೀರೋಯಿನ್ಗೆ ಅದಕ್ಕೆ ಜೀವ ತುಂಬಿದ್ದಾರೆ. ಅದು ಕೂಡ ಲವರ್ಸ್ಗೆ ಭಾಳ ಹತ್ತಿರವಾಗಂಗಿದೆ. ಹಿಂದೆ ಒಂದು ಹೇಳ್ತೀನಿ, ಹಾಲು ಜೇನು ಅಂತ ಅಣ್ಣವ್ರ ಸಿನಿಮಾ ಬಂದಿತ್ತು. ಅದರಲ್ಲಿ ಮದುವೆ ಆದಮೇಲೆ ಸನ್ನಿವೇಶ ಇದೆ ರಾಜ್ಕುಮಾರ್ ಅವ್ರಿಗೂ ಮಾಧವಿಗೆ. ಈ ಭಗೀರಥದಲ್ಲಿ ಮದುವೆ ಆಗೋಕ್ಕೆ ಮುಂಚೆನೇ ಆ ಲವ್ದು ಕಷ್ಟ ಸುಖ ಏನದು ಕ್ಯಾರಿ ಆಗುತ್ತೆ. ಹಾಗಾಗಿ ಈ ಭಗೀರಥನ ನೋಡಿ ಎಲ್ಲರೂ ಆಶೀರ್ವದಿಸಬೇಕು. ಈ ಭಗೀರಥ ನೋಡಿ ಏನಾಗುತ್ತೆ, ಸಿನಿಮಾ ಮಾಮೂಲಿ ಬರ್ತವೆ ಹೋಗ್ತವೆ, ಬಾಯಲ್ಲಿ ಕೇಳ್ತಾರೆ ಕೆಲವರು. KGF ಒಂದು ರೀತಿ ಬಂತು, ನಮ್ಮಲ್ಲಿ ಕನ್ನಡನ ಶ್ರೀಮಂತಿಗೆ ಮಾಡ್ತು. ಅದ್ರ ಹಿಂದೆಯೇ ಕಾಂತಾರ ಬಂತು, ಇನ್ನೂ ದೊಡ್ಡ ಮಟ್ಟಿಗೆ ಶ್ರೀಮಂತಿಗೆ ಮಾಡ್ತು. ಅವೆರಡರ ಮಧ್ಯೆ ಈ ಭಗೀರಥ ಇದೆ ಅನ್ನೋದನ್ನು ಆ ತಾಯಿ ಆಶೀರ್ವಾದದಲ್ಲಿ ನಾನು ಅವತ್ತೇ ಹೇಳಿದ್ದೆ. ಮುಹೂರ್ತ ಆದ ದಿನವೇ ಹೇಳಿದ್ದೆ. ಆ ತಾಯಿ ಒಂದಲ್ಲ ಒಂದು ಥರದಲ್ಲಿ ನಮಗೆ ಸಿನಿಮಾ ಮಾಡುವಾಗ ಸಾಕಷ್ಟು
ಕಷ್ಟಗಳು ಬಂತು ಆ ಚಿತ್ರೀಕರಣ ಮಾಡೋಂಥ ಸಂದರ್ಭಗಳಲ್ಲಿ, ಹಾಡು ಮಾಡುವಂಥ ಸಂದರ್ಭದಲ್ಲಿ, ಫೈಟ್ಗಳು ಮಾಡುವಂಥ ಸಂದರ್ಭದಲ್ಲಿ, ಬೇರೆ ಮಾಡುವಂಥ ಸಂದರ್ಭಗಳಲ್ಲಿ ಅದೆಲ್ಲ ತಾಯಿ ತುಂಬ ಚೆನ್ನಾಗಿ ನಿವೇದಿಸಿ ಸಿನಿಮಾ ಇವತ್ತು ನೀವೆಲ್ಲ ಕೇಳಿದಿರಿ. ಸಿನಿಮಾ ನೋಡಿದಂಥವ್ರಿಗೆ ಹೇಗೆ ಬಂದಿದೆ ಅಂತ ಅವರೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೊಂದು ಸಲ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಹೇಳ್ತೀನಿ. ಏನೋ ಕೇಳ್ತಾ ಇದ್ದೀನಿ. ಇವತ್ತು ಒಟ್ಟು ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ? ಈ ಪ್ರಶ್ನೆಗೆ ನಾನು ದುಃಖದಿಂದ ಒಂದು ಆನ್ಸರ್ ಕೊಡ್ತೀನಿ. ದುಃಖದಿಂದ, ಪ್ರೀತಿಯಿಂದ ಅದು ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತು ಮೊಬೈಲ್ಗಳು ಬಂದಿರೋದ್ರಿಂದ, ಲ್ಯಾಪ್ಟಾಪು ಈ ಮತ್ತೊಂದು ಇನ್ನೊಂದೆಲ್ಲ ಬಂದಿರೋದ್ರಿಂದ ಥಿಯೇಟ್ರ್ಗಳು ಕಮ್ಮಿ ಆಗ್ತಾಯಿದೆ, ಸಿನಿಮಾ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇರೋಷ್ಟು ಥಿಯೇಟ್ರ್ಗಳಲ್ಲೇ ನಮಗೆ ಆಗಬೇಕು. ಮಾಲ್ಗಳು ಬೇಕು. ಮಾಲ್ಗಳಿಗೆ ಕೆಲವು ಕಡೆ ಹೋಗೋಂಥ ಆಡಿಯನ್ಸ್ ಕನ್ನಡಕ್ಕಿದ್ದಾರೆ, ಹೋಗ್ತಿದ್ದಂಥ ಆಡಿಯನ್ಸ್ ಇದ್ದಾರೆ. ಆದರೆ ನಾನು ಪ್ರೇಕ್ಷಕರಿಗೆ ಕೇಳ್ಕೊತೀನಿ, ಅಭಿಮಾನಿ ದೇವರುಗಳಿಗೆ, ಈ ಸಿನಿಮಾ ಮಾಲಲ್ಲಿ ನೋಡಿದವರು ನೀವು ಬಾಯಿಂದ ಬಾಯಿಗೆ ಹೇಳಿ ದಯವಿಟ್ಟು ಮಾಲ್ಗಳಿಗೆ ಬಂದು ಸಿನಿಮಾ ನೋಡಬೇಕು ಮತ್ತು ಥಿಯೇಟ್ರ್ಗಳು ಬಂದು ನೋಡಬೇಕು. ಇರೋಷ್ಟರಲ್ಲಿ ನಾವು ಹುಡುಕಿ ಸಾಕಷ್ಟು ಟ್ರೈ ಮಾಡಿ ರಾಜ್ಯಾದ್ಯಂತ ಬಿಡುಗಡೆ ನಾವು ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೇನಾದ್ರು ಕೇಳೋದಿದ್ರೆ ಕೇಳಿ. ಯಾಕೆಂದರೆ ಸಿನಿಮಾ ಮಾಡುವಾಗ ನಾವೆಲ್ಲ ಯೋಚನೆ ಮಾಡಿ ಎಲ್ಲ ಥರನೂ ಇನ್ವಾಲ್ವ್ ಆಗಿ ನಾವು ಬಿಡುಗಡೆ ಮಾಡಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮದವರಿಗೆ, ಪತ್ರಿಕೆಯವರಿಗೆ ಒಂದು ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ಇದನ್ನು ಮುಟ್ಟಿಸಿ